Welcome students, welcome to Confidence Academy. Today we will discuss not-for-profit organizations. In not-for-profit organization we will discuss about the final accounts of not-for-profit organizations. ನಾವಿಲ್ಲಿ ನೋಡ್ಬೋದು ಫೈನಲ್ ಅಕೌಂಟ್ಸ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನಲ್ಲಿ 3 ಅಕೌಂಟ್ಗಳನ್ನು ನಾವು ತಯಾರು ಮಾಡಬೇಕಾಗ್ತಿದೆ. ಒಂದನೇ ಅಕೌಂಟ್ ಬರ್ತಾಯಿದೆ ನಿಮಗೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಎರಡನೇ ಅಕೌಂಟ್ ಬರ್ತಾಯಿದೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಮೂರನೇದು ಬ್ಯಾಲೆನ್ಸ್ ಶೀಟ್. ಅದಕ್ಕಿಂತ ಮುಂಚೆ ಈ ಒಂದು ಚಾಪ್ಟ್ರಿಂದ ನಮಗೆ ಎಷ್ಟು ಮಾರ್ಕ್ಸ್ ಬರ್ತಾವಂತ ನಾವು ನೋಡಬೇಕಾಗ್ತದೆ. ನಾವು ಸೆಕ್ಷನ್ ಎ ನಲ್ಲಿ 1 ಮಾರ್ಕ್ಸಿಂದ ಒಂದು ಪ್ರಶ್ನೆ ಈ ಒಂದು ಚಾಪ್ಟ್ರಿಂದ ಬರ್ತಾಯಿದೆ. ಮತ್ತು ಸೆಕ್ಷನ್ ಬಿ ನಲ್ಲಿ 2 ಮಾರ್ಕ್ಸಿಗೆ ಒಂದು ಕ್ವಶನ್ ಬರ್ತಾಯಿದೆ. ಮತ್ತು ಸಿ ಸೆಕ್ಷನ್ನಲ್ಲಿ 6 ಮಾರ್ಕ್ಸಿಂದ ಯಾವುದೇ ಕ್ವಶನ್ ಅದರಲ್ಲಿ ಬರೋದಿಲ್ಲ. ಮತ್ತು ಡಿ ಸೆಕ್ಷನ್ನಲ್ಲಿ 12 ಮಾರ್ಕ್ಸಿಂದ ಒಂದು ಕ್ವಶನ್. ಮತ್ತು ಸೆಕ್ಷನ್ ಇ ನಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ನಲ್ಲಿ 5 ಮಾರ್ಕ್ಸಿಗೆ ಒಂದು ಕ್ವಶನ್ ಬರ್ತಿದೆ. ಈ ಒಂದು ಚಾಪ್ಟ್ರಿಂದ ನಿಮಗೆ ಟೋಟಲ್ ಒಟ್ಟಾಗಿ 20 ಅಂಕಗಳು ಬರುವ ಸಾಧ್ಯತೆಗಳಿರ್ತವೆ. ಅದಕ್ಕಾಗಿ ಇದನ್ನು ಹೆಚ್ಚಿನ ಸಲ ನೀವು ಏನು ಮಾಡಬೇಕಂದ್ರೆ ವಿಡಿಯೋವನ್ನು ರಿಪೀಟ್ ಮಾಡಿ ಮತ್ತೆ ಮತ್ತೆ ನೋಡಬೇಕಂದ್ರೆ ತಮ್ಮಲ್ಲಿ ವಿನಂತಿ. ಪ್ರಮುಖವಾಗಿ ನಾವು ನೋಡೋಣ ಫೈನಲ್ ಅಕೌಂಟ್ಸ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಫೈನಲ್ ಅಕೌಂಟ್ಸ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ ಯಾವ್ದಾವ್ದು ಅಕೌಂಟ್ ನಾವು ತಯಾರು ಮಾಡಬೇಕಂದ್ರೆ ಒಂದನೇದು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಇನ್ನೊಂದು ಬ್ಯಾಲೆನ್ಸ್ ಶೀಟ್. ಆದರೆ ಅಕಾರ್ಡಿಂಗ್ ಟು PUC ಸಿಲೆಬಸ್ ಕ್ವಶನ್ ಪೇಪರ್ನಲ್ಲಿ ನಿಮಗೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆಲ್ರೆಡಿ ಕೊಟ್ಟಿರ್ತಾನೆ. ಅದಕ್ಕಾಗಿ ನೀವೇನು ಮಾಡಬೇಕು, ಕೇವಲ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಮಾತ್ರ ತಯಾರು ಮಾಡಬೇಕಾಗ್ತದೆ. ಆದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ನಲ್ಲಿ ಏನು ಕೇಳ್ತಾನಂದರೆ ಪ್ರಿಪೇರ್ ಇನ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ವಿತ್ 5 ಇಮೇಜ್ನರಿ ಫಿಗರ್ಸ್. ಅಂದರೆ ನಾವೇನು ಮಾಡಬೇಕು, ಒಂದು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ನಮ್ಮ ಇಮೇಜ್ನರಿ ಫಿಗರ್ಸ್ ಅಂದರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಯಾವುದ್ಯಾವ್ದು ಎಂಟ್ರೀಸ್ ಬರ್ತವೆ ಆ ಎಂಟ್ರಿಗಳಿಂದ ನಾವೇನು ಮಾಡಬೇಕು, ಒಂದು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಹಾಕಬೇಕು. ಅದೆಲ್ಲಿ ಕೇಳ್ತಾನೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸೆಕ್ಷನ್ ಇ ನಲ್ಲಿ ಕೇಳ್ತಾನೆ 5 ಅಂಕ. ಅದಕ್ಕಾಗಿ ನಾವು ಇವತ್ತು ಯಾವುದು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ನಾವು ಡಿಸ್ಕಸ್ ಮಾಡೋಣ. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಏನೇನು ಬರ್ತವೆ ಮತ್ತು ಅದನ್ನು ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡೋಣ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತೀವಿ. ಮೊದಲನೇದಾಗಿ ನೋಡೋಣ ನಾವು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ಯಾವ್ದು ಅಂಶಗಳು ಬರ್ತವೆ? ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂದ್ರೇನು? ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಈಸ್ ದ ಅಕೌಂಟ್ ವಿಚ್ ಇಸ್ ಪ್ರಿಪೇರ್ ಆಟ್ ದ ಎಂಡ್ ಆಫ್ ದಿ ಅಕೌಂಟಿಂಗ್ ಇಯರ್. ಅಂದರೆ ವರ್ಷದ ಕೊನೆಯಲ್ಲಿ ನಾವೇನು ಮಾಡ್ತೀವಿ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಹಾಕ್ತೀವಿ. ಆನ್ ದ ಬೇಸಿಸ್ ಆಫ್, ಯಾವುದರ ಆಧಾರದ ಮೇಲೆ? ಆನ್ ದ ಬೇಸಿಸ್ ಆಫ್ ಕ್ಯಾಶ್ ರಿಸಿಪ್ಟ್ ಆ್ಯಂಡ್ ಕ್ಯಾಶ್ ಪೇಮೆಂಟ್ ಟ್ರಾನ್ಸಾಕ್ಷನ್. ಅಂದರೆ ಕ್ಯಾಶ್ ರಿಸಿಪ್ಟ್ ಮತ್ತು ಕ್ಯಾಶ್ ಪೇಮೆಂಟ್ಸಿನ ಟ್ರಾನ್ಸಾಕ್ಷನ್ಗಳಿಂದ ನಾವೇನು ಮಾಡ್ತೀವಿ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಹಾಕ್ತೀವಿ. ಈಗ ಕ್ಯಾಶ್ ರಿಸಿಪ್ಟ್ ಆ್ಯಂಡ್ ಕ್ಯಾಶ್ ಪೇಮೆಂಟ್ ಎಲ್ಲಿ ಇರ್ತವೆ, ಆ ಎಂಟ್ರಿಗಳು ನಮಗೆ ಎಲ್ಲಿ ಸಿಗ್ತವೆ? ಬೇಸಿಸ್ ಆಫ್ ಕ್ಯಾಶ್ ಬುಕ್. ಅಂದರೆ ಕ್ಯಾಶ್ ಬುಕ್ನಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರತಿದಿನ ನಾವು ಏನೇನು ಟ್ರಾನ್ಸಾಕ್ಷನ್ಗಳನ್ನು ಮಾಡ್ತೀವಿ, ಅಮೌಂಟ್ ಬಂದಿದ್ದು ಕೊಟ್ಟಿದ್ದು ಅವೆಲ್ಲ ನಾವು ಕ್ಯಾಶ್ ಬುಕ್ನಲ್ಲಿ ಎಂಟ್ರಿ ಮಾಡ್ತೀವಿ. ಆ ಕ್ಯಾಶ್ ಬುಕ್ಕನ್ನ ಎಂಟ್ರಿಗಳನ್ನು ತಗೊಂಡು ನಾವು ಯಾವುದು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಹಾಕ್ತೀವಿ. ಇಟ್ ಈಸ್ ಎ ಸಮರಿ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್. ಯಾವುದು? ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಈಸ್ ಎ ಸಮರಿ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್. ಇದು ಕ್ಯಾಶ್ ರೂಪದಲ್ಲಿ ಮತ್ತು ಬ್ಯಾಂಕ್ ರೂಪದಲ್ಲಿ ಮಾತ್ರ ಮಾಡಿದಂಥ ಟ್ರಾನ್ಸಾಕ್ಷನ್ಗಳನ್ನು ಮಾತ್ರ ನಾವು ಇದರಲ್ಲಿ ಎಂಟ್ರಿ ಮಾಡ್ತೀವಿ. ನೋಡೋಣ ಯಾವ್ದಾವ್ದು ಎಂಟ್ರಿಯನ್ನು ನಾವು ಮಾಡ್ತೀವಿ ಅಂದರೆ ಮೊದಲನೇದಾಗಿ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಈಗ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದ್ರೇನು? ನಾವು ಕ್ಯಾಶ್ ಬುಕ್ಕನ್ನು ಸಹ ಇದೇ ಥರ ಪ್ರಿಪೇರ್ ಮಾಡ್ತೀವಿ. ಅಂದರೆ ಮೇಲ್ಗಡೆ ಕ್ಯಾಶ್ ಬುಕ್ ಅಂತ ಬರಿತೀವಿ, ಈ ಕಡೆ ಡೆಬಿಟ್ ಸೈಡ್ ನಮ್ಮ ಸಂಸ್ಥೆಗೆ ಬಂದಂಥ ಹಣಗಳು, ಈ ಕಡೆ ಪೇಮೆಂಟ್ ಸೈಡ್ ನಮ್ಮ ಸಂಸ್ಥೆಯಿಂದ ಹೋದಂಥ ಹಣಗಳು ಪೇಮೆಂಟ್ ಕೊಡೋದು. ಕ್ಯಾಶ್ ಬುಕ್ನಲ್ಲಿ ಸಹ ಅದೇ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅಂದರೆ ಯಾವುದಕ್ಕಾಗಿ ನಾವು ಹಣವನ್ನು ಕೊಡ್ತಾ ಇದ್ದೀವಿ, ಯಾವುದರಿಂದ ನಮಗೆ ಹಣ ಬಂದಿದ್ದಾವೆ ಆ ಎಂಟ್ರಿಗಳನ್ನು ನಾವು ಕ್ಯಾಶ್ ಬುಕ್ನಲ್ಲಿ ಮಾಡ್ತೀವಿ. ಅದೇ ಥರ ಸೇಮ್ ಆ್ಯಸ್ ಇಟ್ ಈಸ್ ಜಸ್ಟ್ ಲೈಕ್ ಎ ಕ್ಯಾಶ್ ಬುಕ್. ಅಂದರೆ ಕ್ಯಾಶ್ ರೂಪದಲ್ಲಿ ಆದಂಥ ಟ್ರಾನ್ಸಾಕ್ಷನ್, ಅಂದರೆ ಯಾವುದಾದ್ರೆ ಉದ್ರಿ ಆದಂಥ, ಅಂದರೆ ಕೊಡಬೇಕಾಗಿದ್ದು ಅಥವಾ ಬರಬೇಕಾಗಿದ್ದು ಆ ಟ್ರಾನ್ಸಾಕ್ಷನ್ಗಳು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಬರಲ್ಲ. ಅಂದರೆ ರಿಸೀವಬಲ್, ಪೇಬಲ್, ಔಟ್ಸ್ಟ್ಯಾಂಡಿಂಗ್ ಅಂತ ನಾವು ಹೇಳ್ತೀವಿ. ಮತ್ತು ನಾನ್ ಕ್ಯಾಶ್ ಐಟಮ್ಸ್ ಏನಾಗ್ತೈತೆ ಅಂದರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಬರಲ್ಲ. ಈಗ ನಾವು ನೋಡೋಣ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದರೆ ಉದಾಹರಣೆಗೆ ಇವತ್ತು ನಾವು ಕಾಲೇಜಿಗೆ ಹೋಗ್ತಾ ಇದ್ದಂದರೆ ಒಂದು 100 ರುಪೀಸನ್ನು ನಾವೇನು ಮಾಡ್ತೀವಿ, ಹಿಡ್ಕೊಂಡು ಹೋಗ್ತೀವಿ. ಬೆಳಗ್ಗೆ ನಾವು 100 ರೂಪಾಯಿ ತೊಗೊಂಡು ಹೋದಾಗ ಆ 100 ರೂಪಾಯಿ ಆದಮೇಲೆ ನಾವು ಏನೇನು ಖರ್ಚು ಮಾಡೀವಿ ಅವೆಲ್ಲವನ್ನು ನೋಡ್ತೀವಿ. ಅಂದರೆ 10 ರೂಪಾಯಿ ಒಂದು ಪೆನ್ ತೊಗೊಂಡಿವಿ, ಮತ್ತು 10 ರೂಪಾಯಿ ಒಂದು ಏನೋ ಯಾರಿಗೆ ಕೊಟ್ಟಿವಿ, ಸಾಲವನ್ನಾಗಿ ಕೊಟ್ಟಿವಿ, ಅಂದರೆ 20 ರೂಪಾಯಿ ಹೋಯ್ತು. ನಮ್ಮ ಕಡೆ ಸಾಯಂಕಾಲವರೆಗೆ ಎಷ್ಟು ಉಳಿತು, 80 ರೂಪಾಯಿ ಉಳಿತು. ಅದೇ ಥರ
ವರ್ಷದ ಪ್ರಾರಂಭದಲ್ಲಿ ನಮ್ಮ ಕಡೆ ಹಣ ಎಷ್ಟಿತ್ತು, ಎಲ್ಲೆಲ್ಲಿಂದ ಹಣ ಬಂದಿದ್ದಾವೆ, ಮತ್ತೆ ಯಾರ್ಯಾರಿಗೆ ಕೊಟ್ಟಿವಿ, ಮತ್ತೆ ಕೊನೆಯಲ್ಲಿ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಎಷ್ಟಿದೆ ಅಂತ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಫೈಂಡ್ ಔಟ್ ಮಾಡಿ. ಅಂದ್ರೆ ನಮಗೆ ವರ್ಷದ ಪ್ರಾರಂಭದಿಂದ ವರ್ಷದ ಕೊನೆಯಲ್ಲಿ ಎಷ್ಟು ಹಣ ಇತ್ತು ಅಥವಾ ಎಷ್ಟು ಹಣ ನಮ್ಮ ಕಡೆ ಇರಬೇಕು ಆ ಲೆಕ್ಕವನ್ನು ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನು ಹಾಕ್ತೀವಿ. ಅಂದ್ರೆ ಓಪನಿಂಗ್ ಅಂದ್ರೆ ವರ್ಷದ ಪ್ರಾರಂಭದಲ್ಲಿ ಎಷ್ಟು ಅಮೌಂಟ್ ಇತ್ತು ಅದನ್ನು ನಾವು ಮೊದಲು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತಗೊಂತೀವಿ, ರೈಟ್. ವರ್ಷದ ಪ್ರಾರಂಭದಲ್ಲಿ ನಮ್ಮ ಕಡೆ ಎಷ್ಟು ಹಣ ಇತ್ತು ಅದನ್ನು ತಗೊಂತೀವಿ. ನೆಕ್ಸ್ಟ್ ನಮಗೆ ಮುಖ್ಯವಾಗಿ ಬರ್ತಿದೆ ಸಬ್ಸ್ಕ್ರಿಪ್ಷನ್. ಈ ಒಂದು ಪ್ರಾಬ್ಲಮ್ ನಲ್ಲಿ, ಈ ಒಂದು ಚಾಪ್ಟರ್ ನಲ್ಲಿ ನಮಗೆ ಬಹಳ ಕನ್ಫ್ಯೂಸ್ ಆಗೋದಂದ್ರೆ ಇದೇ ಒಂದು ಎಂಟ್ರಿ, ಯಾವುದದು ಸಬ್ಸ್ಕ್ರಿಪ್ಷನ್. ಸಬ್ಸ್ಕ್ರಿಪ್ಷನ್ ಅಂದ್ರೆ ಏನು? ಈಗ ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದ್ರೆ ಏನು, ಇದು ಒಂದು ಸೊಸೈಟಿಗೆ ಅಥವಾ ಒಂದು ಸಮಾಜಕ್ಕೆ ಸೇವೆ ಮಾಡೋದಕ್ಕೆ ಒಂದು ಸಂಸ್ಥೆಯನ್ನು ಕಟ್ಟಿರ್ತಾರೆ. ಆ ಸಮಾಜಕ್ಕೆ ಹಣ ಬರ್ಬೇಕಂದ್ರೆ ಎಲ್ಲಿಂದ ಬರ್ತೈತೆ, ಕೆಲವೊಂದು ಮೆಂಬರ್ಸ್ ಸದಸ್ಯರು ಇರ್ತಾರೆ. ಆ ಮೆಂಬರ್ಸ್ ಏನ್ ಮಾಡ್ತಾರೆ, ವರ್ಷಕ್ಕೆ ಪ್ರತಿಯೊಬ್ಬ ಸದಸ್ಯರು ಇಷ್ಟಿಷ್ಟು ಅಮೌಂಟ್ ಅನ್ನು ಕೊಡ್ಬೇಕಂತ ಹೇಳ್ತಾರೆ. ಆ ಹಣದಿಂದ ನಾವೇನ್ ಮಾಡ್ತೀವಿ, ಸಮಾಜ ಸೇವೆಯನ್ನು ಮಾಡ್ತೀವಿ. ಅಂದ್ರೆ ಆ ವರ್ಷಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ನಮ್ಗೆ ಏನ್ ಹಣ ಕೊಡ್ತಾರೆ ಆ ಹಣಕ್ಕೆ ನಾವೇನಂತ ಹೇಳ್ತೀವಿ, ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ, ರೈಟ್. ಅಂದ್ರೆ ಮೆಂಬರ್ಸ್ ಕೊಡುವ ಹಣಕ್ಕೆ ವರ್ಷ ವರ್ಷ ಅವ್ರು ಕೊಡ್ಬೇಕಾಗ್ತೈತೆ, ಆ ಹಣಕ್ಕೆ ನಾವೇನಂತ ಹೇಳ್ತೀವಿ, ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ, ರೈಟ್. ನೆಕ್ಸ್ಟ್ ಬರ್ತೈತೆ ನಮ್ಗೆ ಡೊನೇಷನ್. ಡೊನೇಷನ್ ಅಂದ್ರೆ ಏನು? ಈಗ ಯಾರಾದ್ರೆ ಯಾವಾಗಾದ್ರೆ ತಮ್ಮ ಇಚ್ಛೆಯಿಂದ ಅಂದ್ರೆ ನಮ್ಮ ಕೆಲಸಗಳನ್ನು ಅವರು ಮೆಚ್ಚಿ, ನಮ್ಮ ಕೆಲಸಗಳು ಅವರಿಗೆ ಇಷ್ಟವಾಯ್ತಂದ್ರೆ ಅವರು ಸಹಾಯಧನ, ಅಂದ್ರೆ ನಮ್ಮ ಸಂಸ್ಥೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂದ್ರೆ ಅವ್ರೇನ್ ಮಾಡ್ತಾರೆ, ತಮ್ಮ ಕಡೆಯಿಂದನೂ ಕೆಲವೊಂದು ಹಣವನ್ನು ಕೊಡ್ತಾರೆ. ಆ ಹಣಕ್ಕೆ ನಾವೇನಂತ ಹೇಳ್ತೀವಿ, ಡೊನೇಷನ್ ಅಂತ ಹೇಳ್ತೀವಿ. ಈಗ ಡೊನೇಷನ್ ದಲ್ಲಿ 2 ತರಹದ ಡೊನೇಷನ್ ಬರ್ತವೆ. ಮೊನ್ನೆದ್ದು ಬರ್ತೈತೆ ನಿಮ್ಗೆ ಸ್ಪೆಸಿಫಿಕ್ ಡೊನೇಷನ್, ಸ್ಪೆಸಿಫಿಕ್. ಇನ್ನೊಂದು ಬರ್ತೈತೆ ಜನರಲ್ ಡೊನೇಷನ್, ಜನರಲ್ ಡೊನೇಷನ್. ಈಗ 2 ತರಹದ ಡೊನೇಷನ್ ಇದ್ದಾಗ ಈಗ ಸ್ಪೆಸಿಫಿಕ್ ಡೊನೇಷನ್ ಮತ್ತು ಜನರಲ್ ಡೊನೇಷನ್ ಏನ್ ವ್ಯತ್ಯಾಸ ನೋಡ್ರಿ. ಡೊನೇಷನ್ಸ್, ಸ್ಪೆಸಿಫಿಕ್ ಡೊನೇಷನ್ ಅಂದ್ರೆ ಯಾವುದಾದ್ರೆ ಒಂದು ಕೆಲಸಕ್ಕಾಗಿನೇ ಡೊನೇಷನ್ ಕೊಡೋದು. ಉದಾಹರಣೆಗೆ ಈಗ ನಮ್ಮ ಒಂದು ಕಾಲೇಜಿನಲ್ಲಿ ಪುಸ್ತಕಗಳನ್ನು ಖರೀದಿ ಮಾಡೋದಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬಂದು ಅವ್ರೇನ್ ಮಾಡಿದ್ರು, ನಿಮ್ಮ ಕಾಲೇಜ್ನಲ್ಲಿ ಲೈಬ್ರರಿಗಾಗಿ ನನ್ನ ಹೆಸರಿನಿಂದ ಇಷ್ಟು ಪುಸ್ತಕಗಳನ್ನು ಖರೀದಿ ಮಾಡ್ರಿ ಅಂತ ಏನಾದ್ರೆ ಡೊನೇಷನ್ ಕೊಟ್ರೆ, ಅಂತ ಡೊನೇಷನ್ಗೆ ನಾವೇನಂತ ಹೇಳ್ತೀವಿ, ಸ್ಪೆಸಿಫಿಕ್ ಅಂತ ಹೇಳ್ತೀವಿ. ಸ್ಪೆಸಿಫಿಕ್ ಅಂತ ಯಾಕೆ ಹೇಳ್ತೀವಿ, ಬಿಕಾಸ್ ಹಿ ಹ್ಯಾಸ್ ಗಿವನ್ ಎ ಪರ್ಟಿಕ್ಯುಲರ್ ವರ್ಕ್. ಅಂದ್ರೆ ಒಂದು ಕೆಲಸಕ್ಕಾಗಿ ಆತ ಏನ್ ಮಾಡಿದಾನೆ, ಹಣವನ್ನು ಕೊಟ್ಟಿದ್ದಾನೆ. ಯಾವ್ದದು ಸ್ಪೆಸಿಫಿಕ್ ವರ್ಕ್, ಯಾವ್ದು ಪರ್ಟಿಕ್ಯುಲರ್ ವರ್ಕ್ ಅಂದ್ರೆ ಪುಸ್ತಕಗಳನ್ನು ಖರೀದಿ ಮಾಡ್ರಿ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ನಾವೇನಂತ ಹೇಳ್ತೀವಿ, ಸ್ಪೆಸಿಫಿಕ್ ಡೊನೇಷನ್. ಅಂದ್ರೆ ಆ ಡೊನೇಷನ್ ಅನ್ನು ನಾವು ಯಾವುದಕ್ಕಾಗಿ ಬಳಕೆ ಮಾಡಬೇಕು, ಪುಸ್ತಕಗಳನ್ನು ಖರೀದಿ ಮಾಡೋದಕ್ಕೆ ಮಾತ್ರ ಬಳಕೆ ಮಾಡಬೇಕು. ಇನ್ನೊಂದು ಬರ್ತಾವೆ ಜನರಲ್ ಡೊನೇಷನ್. ಜನರಲ್ ಡೊನೇಷನ್ ಅಂದ್ರೆ ಕೆಲವೊಂದು ವ್ಯಕ್ತಿಗಳು 1000-2000 ತಗೋರಿ ನಮ್ಮ ಕಡೆಯಿಂದ ನಿಮ್ಮ ಸಂಸ್ಥೆಗೆ ಯಾವುದಕ್ಕಾದ್ರೆ ಬಳಕೆ ಮಾಡ್ಕೋರಿ ಅಂತ ಏನಾದ್ರೆ ಯಾವುದಾದ್ರೆ ಹಣವನ್ನು ಕೊಟ್ರೆ, ಅಂತ ಹಣಕ್ಕೆ ನಾವು ಏನಂತ ಹೇಳ್ತೀವಿ, ಜನರಲ್ ಡೊನೇಷನ್. ಅಂದ್ರೆ ಆ ಅಮೌಂಟ್ ಅನ್ನು ನಾವು ಪುಸ್ತಕಗಳನ್ನು ಖರೀದಿ ಮಾಡೋದಕ್ಕಾಗಿರ್ಬಹುದು, ಅಥವಾ ನಮ್ಮ ಕಾಲೇಜಿನ ಅಥವಾ ನಮ್ಮ ಸಂಸ್ಥೆಗೆ ಅವಶ್ಯಕತೆ ಇದ್ದಂತ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ನಾವು ಆ ಹಣವನ್ನು ಬಳಕೆ ಮಾಡಬಹುದು. ಅದಕ್ಕೆ ನಾವು ಏನಂತ ಹೇಳ್ತೀವಿ, ಜನರಲ್ ಡೊನೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೇಲ್ ಆಫ್ ನ್ಯೂಸ್ ಪೇಪರ್. ಈಗ ಸೇಲ್ ಆಫ್ ನ್ಯೂಸ್ ಪೇಪರ್ ಅನ್ನು ಇಲ್ಲಿ ಕನ್ಸಿಡರ್ ಮಾಡ್ರಿ. ಮತ್ತೆ ಇಲ್ಲಿ ಒಂದು ಆಪ್ಷನ್ ಇದೆ ನಿಮಗೆ, ಇಲ್ಲಿ ಒಂದು ಎಂಟ್ರಿ ಇದೆ, ಏನಂತ, ನ್ಯೂಸ್ ಪೇಪರ್. ಈ 2 ಇದ್ರಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು. ಏನಪ್ಪ ಇದು ಸೇಲ್ ಆಫ್ ನ್ಯೂಸ್ ಪೇಪರ್ ಮತ್ತೆ ನ್ಯೂಸ್ ಪೇಪರ್? ನ್ಯೂಸ್ ಪೇಪರ್ ಅಂದ್ರೆ ನಾವು ಪ್ರತಿನಿತ್ಯ ಏನ್ ನ್ಯೂಸ್ ಪೇಪರ್ಸ್ ಗಳನ್ನು ನಾವು ಹಾಕ್ಸ್ಕೊಂತೀವಿ, ಆ ನ್ಯೂಸ್ ಪೇಪರ್ಗೆ ತಿಂಗಳ ನಾವು ಅಮೌಂಟ್ ಅನ್ನು ಕೊಡಬೇಕಾಗ್ತದೆ. ಆ ಅಮೌಂಟ್ ಕೊಡೋದಕ್ಕೆ ನಾವು ಯಾವ ಸೈಡ್ ಬರಿತೀವಿ, ಪೇಮೆಂಟ್ ಸೈಡ್ ಬರಿತೀವಿ. ಈಗ ಪ್ರತಿ ತಿಂಗಳ ನಾವು ಅಮೌಂಟ್ ಅನ್ನು ಕೊಡುವಾಗ ನ್ಯೂಸ್ ಪೇಪರ್ಸ್ ಅನ್ನು ತಗೊಂಡು ಏನ್ ಮಾಡ್ತೀವಿ, ಜಮಾ ಮಾಡಿರ್ತೀವಿ. ಆ ಜಮಾ ಆದಂತ ನ್ಯೂಸ್ ಪೇಪರ್ಸ್ ಗಳನ್ನು ನಾವೇನ್ ಮಾಡ್ತೀವಿ, ಗುಜರಿಗೆ ಅಥವಾ ಸ್ಕ್ರಾಪಿಗೆ ಹಾಕ್ತಿವಿ. ಆ ಹಾಕಿದ್ಮೇಲೆ, ಆ ಗುಜರಿಗೆ ಹಾಕಿದ್ಮೇಲೆ ನಮ್ಗೆ ಏನಾಗ್ತೈತೆ, ಹಣ ಬರ್ತೈತೆ. ಆ ಹಣಕ್ಕೆ ನಾವು ಯಾವ ಸೈಡ್ ಬರಿತೀವಿ, ರಿಸಿಪ್ಟ್ ಸೈಡ್ ಬರಿತೀವಿ. ಅಂದ್ರೆ ಅದು ಸೇಲ್ ಆಫ್ ನ್ಯೂಸ್ ಪೇಪರ್. ಸೇಲ್ ಆಫ್ ನ್ಯೂಸ್ ಪೇಪರ್ ಅಂದ್ರೆ ನಾವು ಹೋಗಿ ನ್ಯೂಸ್ ಪೇಪರ್ ಮಾರಾಟ ಮಾಡ್ತೀವಿ ಅಂತಲ್ಲ. ಸೇಲ್ ಆಫ್ ನ್ಯೂಸ್ ಪೇಪರ್ ಅಂದ್ರೆ ಈ ನ್ಯೂಸ್ ಪೇಪರ್ಗಳನ್ನು ನಾವು ದಿನನಿತ್ಯದಲ್ಲಿ ಏನ್ ಖರೀದಿ ಮಾಡಿವಿ, ಆ ಖರೀದಿ ಮಾಡಿದ ನ್ಯೂಸ್ ಪೇಪರ್ ನಮ್ ಕಡೆ ಜಮಾ ಬಹಳ ಆಗಿದಾವೆ. ವರ್ಷ ಅಥವಾ 3 ತಿಂಗಳಕ್ಕೊಮ್ಮೆ 4 ತಿಂಗಳಕ್ಕೊಮ್ಮೆ ಒಂದು ಸ್ಪೆಸಿಫಿಕ್ ಡೇಟಿಗೆ ನಾವೇನ್ ಮಾಡ್ತೀವಿ, ಅದನ್ನು ಗುಜರಿಗೆ ಹಾಕ್ತಿವಿ. ಗುಜರಿಗೆ ಹಾಕಿದ್ಮೇಲೆ ಏನ್ ಅಮೌಂಟ್ ಬರ್ತೈತೆ ಅದು ರಿಸಿಪ್ಟ್ ಸೈಡ್ ಬರ್ಕೊಂತೀವಿ. ಆ ರಿಸಿಪ್ಟ್ ಸೈಡ್ ಅಮೌಂಟ್ ಅನ್ನು ಬಂದಿದ್ದನ್ನು ಮತ್ತೆ ನಾವು ಸಂಸ್ಥೆಗೆ ಬಳಕೆಯನ್ನು ಮಾಡ್ತೀವಿ. ಅದಕ್ಕೆ ನಾವೇನಂತ ಹೇಳ್ತೀವಿ, ಸೇಲ್ ಆಫ್ ನ್ಯೂಸ್ ಪೇಪರ್. ಮತ್ತೆ ಇಲ್ಲಿ ನ್ಯೂಸ್ ಪೇಪರ್ ಇದೆ, ಮತ್ತೆ ಇಲ್ಲಿ ಸೇಲ್ ಆಫ್ ನ್ಯೂಸ್ ಪೇಪರ್. ಇದು ಅಮೌಂಟ್ ಬರ್ತೈತೆ, ಇದು ಅಮೌಂಟ್ ಹೋಗ್ತೈತೆ, ಇದರಲ್ಲಿ ಕನ್ಫ್ಯೂಷನ್ ಬೇಡ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಫಿಕ್ಸ್ ಡಿಪಾಸಿಟ್.
ಈಗ ನಾವು ಡಿಸ್ಕಸ್ ಮಾಡ್ತೀವಿ ಇಂಟ್ರೆಸ್ಟ್ ಆನ್ ಫಿಕ್ಸ್ ಡಿಪಾಸಿಟ್. ಏನಪ್ಪ ಇದು ಇಂಟ್ರೆಸ್ಟ್ ಆನ್ ಫಿಕ್ಸ್ ಡಿಪಾಸಿಟ್? ಇಂಟ್ರೆಸ್ಟ್ ಆನ್ ಫಿಕ್ಸ್ ಡಿಪಾಸಿಟ್ ಅಂದರೆ ನಮ್ಮ ಸಂಸ್ಥೆಯಲ್ಲಿ ಸ್ವಲ್ಪ ಹೆಚ್ಚಿನ ಹಣ ಏನಾದರೂ ಇದ್ದೆ ಅವಾಗ ನಾವೇನು ಮಾಡ್ತೀವಿ, ಆ ಹಣವನ್ನು ಕೆಲವೊಂದು ಬ್ಯಾಂಕ್ಸ್ಗಳಲ್ಲಿ ಡಿಪಾಸಿಟ್ FD ಅಂತ ಫಿಕ್ಸ್ ಡಿಪಾಸಿಟ್ ಮಾಡಿಬಿಡ್ತೀವಿ. ಯಾಕಂದರೆ ನಮ್ಮ ಸಂಸ್ಥೆಗೆ ಎಷ್ಟು ಹಣ ಅವಶ್ಯಕತೆ ಇದೆ ಅಷ್ಟು ನಮ್ಮ ಸಂಸ್ಥೆಗೆ ಎಷ್ಟು ಹಣ ಬೇಕೋ ಅಷ್ಟು ಹಣ ನಾವು ಹಿಡ್ಕೊಂಡು ಹೆಚ್ಚಿನ ಹಣವನ್ನು ನಾವೇನು ಮಾಡ್ತೀವಿ, ಬ್ಯಾಂಕ್ನಲ್ಲಿ ಫಿಕ್ಸ್ ಡಿಪಾಸಿಟ್ ಮಾಡ್ತೀವಿ. ಬ್ಯಾಂಕ್ನಲ್ಲಿ ಫಿಕ್ಸ್ ಡಿಪಾಸಿಟ್ ಮಾಡಿದ ಮೇಲೆ ಆ ಬ್ಯಾಂಕ್ನವ್ರು ನಮ್ಗೆ ಏನು ಮಾಡ್ತಾರೆ ಅಂದರೆ ಇಂಟ್ರೆಸ್ಟನ್ನು ಕೊಡ್ತಾರೆ. ಆ ಇಂಟ್ರೆಸ್ಟ್ ನಾವು ಪರ್ಸ್ನಲ್ ಬಳಕೆಗೆ ಉಪಯೋಗ ಮಾಡೋದಕ್ಕೆ ಬರೋದಿಲ್ಲ. ಆ ಇಂಟ್ರೆಸ್ಟನ್ನು ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಸಂಸ್ಥೆಯ ಯಾವುದಾದ್ರೆ ಕೆಲಸಗಳಿಗೆ ನಾವು ಉಪಯೋಗ ಮಾಡ್ತೀವಿ. ಅದಕ್ಕೆ ನಾವೇನಂತ ಹೇಳ್ತೀವಿ, ಇಂಟ್ರೆಸ್ಟ್ ಆನ್ ಫಿಕ್ಸ್ ಡಿಪಾಸಿಟ್. ಫಿಕ್ಸ್ ಡಿಪಾಸಿಟ್ ಅಸೆಟ್ ಆಗ್ತಿದೆ, ಬಟ್ ಅದ್ರ ಮೇಲೆ ಬಂದಂಥ ಇಂಟ್ರೆಸ್ಟ್ ಏನಾಗ್ತೈತೆ, ಇನ್ಕಮ್ ಅಥವಾ ರಿಸಿಪ್ಟ್ ಅಂತ ನಾವು ಕಾನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಪ್ರೊಸೀಡ್ಸ್ ಫ್ರಮ್ ಚಾರಿಟಿ ಶೋ. ಅಂದರೆ ಪ್ರೊಸೀಡ್ಸ್ ಫ್ರಮ್ ಚಾರಿಟಿ ಶೋ ಅಂದರೆ ಈಗ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಅಂದರೆ ನಾವೇನು ಮಾಡ್ತೀವಿ, ಕೆಲವೊಂದು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡ್ತೀವಿ. ಈಗ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡುವಾಗ ನಮಗೆ ಕೆಲವೊಂದು ಹಣ ಬೇಕಾಗ್ತೈತೆ. ಆ ಹಣವನ್ನು ನಾವು ಏನು ಮಾಡ್ತೀವಿ, ಕೆಲವೊಂದು ವ್ಯಕ್ತಿಗಳಿಂದ ಹಣವನ್ನು ತೊಗೊತೀವಿ. ಯಾಕೆಂದರೆ ಈ ಥರ ನಾವು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೀವಿ, ಜನರಿಗೆ ಸೇವೆ ಮಾಡ್ತಾ ಇದ್ದೀವಿ ಅಂತ ಹೆಚ್ಚಿನ ಹಣವನ್ನು ಅವಶ್ಯಕತೆ ಇದ್ದಾಗ ಮಾತ್ರ ನಾವು ತೊಗೊತೀವಿ. ಆ ಹಣವನ್ನು ತೊಗೊಂಡಾಗ ನಾವೇನು ಮಾಡ್ತೀವಿ, ಅದನ್ನು ರಿಸಿಪ್ಟ್ ಸೈಡ್ ಪ್ರೊಸೀಡ್ಸ್ ಫ್ರಮ್ ಶೋ ಅಥವಾ ಪ್ರೊಸೀಡ್ಸ್ ಫ್ರಮ್ ಚಾರಿಟಿ ಶೋ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಗ್ರ್ಯಾಂಟ್ ಇನ್ ಏಡ್. ಗ್ರ್ಯಾಂಟ್ ಇನ್ ಏಡ್ ಏನಾಗ್ತೈತೆ ಅಂದರೆ ಸರ್ಕಾರ ಸಹ ಇಂಥ ಸಂಸ್ಥೆಗಳಿಗೆ, ಯಾವುದು ಲಾಭವಲ್ಲದ ಸಂಸ್ಥೆಗಳಿದ್ದಾವೆ ಅಂಥ ಸಂಸ್ಥೆಗಳಿಗೆ ಏನು ಮಾಡ್ತೈತೆ, ಸರ್ಕಾರ ಫಂಡನ್ನು ಕೊಡ್ತೈತೆ. ಆ ಫಂಡನ್ನು ನಾವು ಯಾವ ಸೈಡ್ ತೊಗೋಬೇಕು, ರಿಸಿಪ್ಟ್ ಸೈಡ್. ಅಂದರೆ ಸ್ಕೂಲ್ ಕಾಲೇಜಸ್ಗಳಿಗೆ ವರ್ಷಕ್ಕೆ ಇಷ್ಟು ಮೇಂಟೆನೆನ್ಸ್ ಅಂತ ಸರ್ಕಾರದಿಂದ ಕೆಲವೊಂದು ಹಣವನ್ನು ಬರ್ತೈತೆ. ಆ ಹಣವನ್ನು ನಾವೇನು ಮಾಡ್ತೀವಿ ಅಂದರೆ ರಿಸಿಪ್ಟ್ ಸೈಡ್. ಯಾಕೆಂದರೆ ನಮ್ಮ ಸಂಸ್ಥೆಗೆ ಆ ಹಣ ಬರ್ತಾ ಇದೆ, ಅಂದರೆ ಹಣದ ರೂಪದಲ್ಲಿ ಯಾವುದೇ ಅಮೌಂಟನ್ನು ನಮಗೆ ಬಂದರೆ ನಾವು ಯಾವ ಸೈಡ್ ತೊಗೊತೀವಿ, ರಿಸಿಪ್ಟ್ ಸೈಡ್ ತೊಗೊತೀವಿ ಕಾಮನ್ ಆಗಿ. ನೆಕ್ಸ್ಟ್ ನಾವು ನೋಡ್ಬೋದು ಲೆಜಸೀಸ್. ಲೆಜಸೀಸ್ ಅಂದರೆ ಏನಂದರೆ, ಯಾವುದಾದ್ರೆ ವ್ಯಕ್ತಿ ಸತ್ತಿದ ಮೇಲೆ ಆತಂದು ಏನಾದರೆ ಆಸ್ತಿ ಇದ್ದರೆ, ಆತ ಸಾಯಕ್ಕಿಂತ ಮುಂಚೆನೇ ನನಗೇನಾದರೆ ಆದರೆ ನನ್ನ ಆಸ್ತಿ ಅಥವಾ ನನ್ನ ಹಣ, ನನ್ನ ಒಂದು ಸಾಮಾನುಗಳು ಏನು ಮಾಡಬೇಕಂದ್ರೆ ಈ ಸಂಸ್ಥೆಗೆ ಕೊಡಬೇಕು. ಯಾಕೆಂದರೆ ಈ ನಮ್ಮ ಸಂಸ್ಥೆಗೆ ಕೊಡಬೇಕು. ನಮ್ಮ ಸಂಸ್ಥೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುತ್ತೆ, ಅದನ್ನು ಮೆಚ್ಚಿ ಆತ ಏನು ಮಾಡ್ತಾನೆ, ಸಾಯಕ್ಕಿಂತ ಮುಂಚೆ ಒಂದು ವಿಲ್ಲನ್ನು ಬರೆದಿರ್ತಾನೆ. ಆ ವಿಲ್ಲಿನ ಪ್ರಕಾರ ಅವನು ಸತ್ತಿದ ಮೇಲೆ ಅವನ ಆಸ್ತಿ ಅಥವಾ ಹಣ ನಮ್ಮ ಸಂಸ್ಥೆಗೆ ಕೊಡೋದಕ್ಕೆ ನಾವು ಆ ಹಣವನ್ನು ನಾವೇನಂತ ಹೇಳ್ತೀವಿ, ಲೆಜಸೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವೇನಂತ ಹೇಳ್ತೀವಿ, ಸೇಲ್ ಆಫ್ ಫಿಕ್ಸ್ ಅಸೆಟ್ಸ್. ಸೇಲ್ ಆಫ್ ಫಿಕ್ಸ್ ಅಸೆಟ್ಸ್ ಅಂದರೆ ಕೆಲವೊಂದು ಸಲ ನಾವೇನು ಮಾಡ್ತೀವಿ, ನಮ್ಮ ಸಂಸ್ಥೆಯಲ್ಲಿದ್ದಂಥ ಆಸ್ತಿಗಳು ಕೆಟ್ಟೋಗಿರ್ತವೆ. ಆ ಆಸ್ತಿಗಳನ್ನು ನಾವು ರಿಪ್ಲೇಸ್ ಮಾಡಬೇಕಂದ್ರೆ ಅಥವಾ ಆ ಆಸ್ತಿಗಳನ್ನು ಕೊಟ್ಟು ಬೇರೆ ಆಸ್ತಿಗಳನ್ನು ತೊಗೊಂಬರ್ಬೇಕಾದ್ರೆ ನಾವೇನು ಮಾಡ್ತೀವಿ, ಆ ಆಸ್ತಿಯನ್ನು ಮಾರಾಟ ಮಾಡ್ತೀವಿ. ಅದಕ್ಕೆ ನಾವೇನಂತ ಹೇಳ್ತೀವಿ, ಸೇಲ್ ಆಫ್ ಫಿಕ್ಸ್ ಅಸೆಟ್ಸ್. ಅಂದರೆ ಯಾವುದಾದ್ರೆ ಆಸ್ತಿ ನಾವು ಮಾರಾಟ ಮಾಡುವಾಗ ಅದರಿಂದಂಥ ಬಂದಂಥ ಹಣವನ್ನು ನಾವೇನಂತ ಕಾನ್ಸಿಡರ್ ಮಾಡ್ತೀವಿ, ರಿಸಿಪ್ಟ್. ಅಂದರೆ ಯಾವುದಾದ್ರೆ ಆಸ್ತಿ ನಾವು ಕೊಡಬೇಕಂದ್ರೆ ಅದು ಕ್ಯಾಶಿಗಾಗಿ ನಾವು ಕೊಡ್ತೀವಿ. ಅದಕ್ಕಾಗಿ ಅದು ಯಾವ ಸೈಡ್ ಬರ್ತೈತೆ, ರಿಸಿಪ್ಟ್ ಸೈಡ್ ಬರ್ತೈತೆ. ನೆಕ್ಸ್ಟ್ ನಾವು ನೋಡ್ಬೋದು ಲೈಫ್ ಮೆಂಬರ್ಶಿಪ್ ಫೀಸ್. ಲೈಫ್ ಮೆಂಬರ್ಶಿಪ್ ಫೀಸ್ ಅಂದರೆ ಏನಪ್ಪ, ಲೈಫ್ ಮೆಂಬರ್ಶಿಪ್ ಫೀಸ್ ಮತ್ತು ಸಬ್ಸ್ಕ್ರಿಪ್ಷನ್ ಎರಡೂ ಏನಾಗ್ತೈತೆ ಅಂದರೆ ಒಂದೇ. ಅಂದರೆ ಇದನ್ನು ಸಹ ಮೆಂಬರ್ಸೇ ಕೊಡ್ತಾರೆ. ಬಟ್ ಇದಕ್ಕೆ ಏನು ವ್ಯತ್ಯಾಸ ಅಂದರೆ, ಲೈಫ್ ಮೆಂಬರ್ಶಿಪ್ ಯಾರಾದರೆ ಸದಸ್ಯರು ಪ್ರತಿ ವರ್ಷ ಬೇಡಪ್ಪ ನಂದು ಒಂದೇ ಸಲ ತೊಗೊಂಬಿಡ್ರಿ. ಎಕ್ಸಾಂಪಲ್ ಇಲ್ಲಿ ಸಬ್ಸ್ಕ್ರಿಪ್ಷನ್ ಏನಾಗ್ತೈತೆ, 50 ಮಂದಿ ಕೂಡಿ ಒಂದು ಸಂಸ್ಥೆಯನ್ನು ಕಟ್ಟಿರ್ತಾರೆ ಜನರಿಗೆ ಸೇವೆ ಮಾಡೋಣ ಅಂತ. ಆ ಪ್ರಕಾರ ಸೇವೆ ಮಾಡುವಾಗ ಪ್ರತಿ ವರ್ಷ ಆ 50 ಸದಸ್ಯರು ಏನು ಮಾಡಬೇಕು, ಪ್ರತಿಯೊಬ್ಬರು 1000 ರೂಪಾಯಿ ಕೊಡಬೇಕಾಗ್ತೈತೆ. ಆ ಹಣದಿಂದ ಜನರಿಗೆ ನಾವು ಸೇವೆಯನ್ನು ಮಾಡ್ತೀವಿ. ಆದರೆ ಕೆಲವೊಬ್ಬ ವ್ಯಕ್ತಿಗಳು ಏನಂತಾರೆ, ಈ ಸಂಸ್ಥೆಯನ್ನು ನಾವು ಕಟ್ಟಿದ್ವಿ, ನಾನೇನು ಮಾಡ್ತೀನಿ, ಒಂದೇ ಸಲ 50,000 ರೂಪಾಯಿ ಕೊಟ್ಟು ಬಿಡ್ತೀನಿ, ಸಾಯತನ ನಾನು ಈ ಸಂಸ್ಥೆಯ ಸದಸ್ಯನಾಗಿರುತ್ತೇನೆ. ಅಂದರೆ ನಮ್ಮ ಸಂಸ್ಥೆಯಿಂದ ಏನೇ ಕಾರ್ಯ ಮಾಡಿದರೂ ಆ ಒಬ್ಬ ಸದಸ್ಯನ ಹೆಸರನ್ನು ನಮ್ಮ ಸಂಸ್ಥೆಯಲ್ಲಿ ಪರ್ಮನೆಂಟ್ ಆಗಿ ಇರುತ್ತೆ. ಮತ್ತು ನಾವು ಮತ್ತೆ ಅವರಿಗೆ ವರ್ಷ ಹಣವನ್ನು ಕೊಡೋದು ಅವಶ್ಯಕತೆ ಇಲ್ಲ. ಈ ಉಳ್ಕಿದವ್ರು ಏನು ಮಾಡಬೇಕಂದ್ರೆ ವರ್ಷ 1000 ರೂಪಾಯಿ ಏನು ಫಿಕ್ಸ್ ಮಾಡಿರ್ತೀವಿ ಅಷ್ಟು ಅಮೌಂಟನ್ನು ಕೊಡಬೇಕು. ಬಟ್ ಲೈಫ್ ಮೆಂಬರ್ ಆಗದವರು, ಲೈಫ್ ಟೈಮ್ ಮೆಂಬರ್ ಆದವರು ಒಂದು ಸಲ ಅಮೌಂಟ್ ಕೊಟ್ಟರೆ ಸಾಕು, ಮತ್ತೆ ಅಮೌಂಟನ್ನು ಅವ್ರು ಕೊಡೋದು ಅವಶ್ಯಕತೆ ಇರುವುದಿಲ್ಲ. ಎಂಟ್ರೆನ್ಸ್ ಫೀಸ್ ಅಂದರೆ ನಾವೇನು ಮಾಡ್ತೀವಿ ಅಂದರೆ, ಕೆಲವೊಂದು ಕಾರ್ಯಕ್ರಮಗಳನ್ನು ಕೆಲವೊಂದು ಪ್ರೋಗ್ರಾಮ್ಸ್ಗಳನ್ನು ನಾವು ಕಂಡಕ್ಟ್ ಮಾಡಿದಾಗ ಅಲ್ಲಿ ಎಂಟ್ರೆನ್ಸ್ ಫೀಸ್ ಅಂತ ಚಾರ್ಜ್ ಮಾಡ್ತೀವಿ. ಆ ಎಂಟ್ರೆನ್ಸ್ ಫೀಸ್ ಸಹ ನಾವೇನು ಮಾಡ್ತೀವಿ, ರಿಸಿಪ್ಟ್ ಸೈಡನ್ನು ತೊಗೊತೀವಿ. ನೆಕ್ಸ್ಟ್ ನಾವು ನೋಡ್ಬೋದು ಸ್ಯಾಲರೀಸ್, ಪೇಮೆಂಟ್ ಸೈಡ್ ನಾವು ಏನು ಮಾಡ್ತೀವಿ ಅಂದರೆ, ಈಗ ನಮ್ಮ ಒಂದು ಸಂಸ್ಥೆ ಇದೆ ಅಂದರೆ
ಯಾರ್ಯಾರು ಮೆಂಬರ್ಸ್ ಆಗಿರ್ತಾರೆ ಅವರು ವರ್ಷಕ್ಕೆ ಹಣ ಅಷ್ಟೇ ಕೊಡ್ತಾರೆ, ಬಂದು ಎಲ್ಲರೂ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕು, ಕೆಲವೊಬ್ಬರಿಗೆ ಅಪಾಯಿಂಟ್ ಮಾಡಬೇಕಾಗ್ತೈತೆ, ಕೆಲವೊಬ್ರಿಗೆ ಕೆಲಸಕ್ಕಾಗಿ ಇಟ್ಕೋಬೇಕಾಗ್ತೈತೆ. ಅಂದರೆ ಎಲ್ಲ ಆಫೀಸಿಂದು ಅಕೌಂಟ್ ಮೇಂಟೈನ್ ಮಾಡೋದಾಗಲಿ ಅಥವಾ ಜನರಿಗೆ ಏನೇನು ನಾವು ಸೇವೆ ಮಾಡಬೇಕಾಗ್ತೈತೆ ಅದ್ರ ಬಗ್ಗೆ ನೋಡೋದಕ್ಕೆ, ಅದನ್ನು ಸೇವೆಯನ್ನು ಕೊಡೋದಕ್ಕೆ ಕೆಲವೊಬ್ಬರಿಗೆ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾಗ್ತೈತೆ, ನೇಮಕ ಮಾಡ್ಕೋಬೇಕಾಗ್ತೈತೆ. ಅವರಿಗೆ ಸಹ ನಾವೇನು ಮಾಡಬೇಕು, ಸ್ಯಾಲ್ರಿಯನ್ನು ಕೊಡಬೇಕು. ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಯಾಲ್ರಿ ಕೊಟ್ಟಿವಿ ಅಂತ ನಾವೇನು ಮಾಡ್ತೀವಿ, ಪೇಮೆಂಟ್ ಸೈಡನ್ನು ಹಾಕ್ತೀವಿ. ನೆಕ್ಸ್ಟ್ ರೆಂಟ್ ನಾವೇನು ಮಾಡ್ತೀವಿ ಅಂದರೆ, ಈಗ ನಮ್ಮ ಸಂಸ್ಥೆಯನ್ನು ನಾವು ನಡೆಸ್ತಾ ಇದ್ದೀವಿ ಅಂದಾಗ ನಾವೇನು ಮಾಡಬೇಕಾಗ್ತೈತೆ, ಒಂದು ಆಫೀಸ್ ರೂಮನ್ನು ಮಾಡಬೇಕಾಗ್ತೈತೆ. ಆ ಆಫೀಸಿನ ಬಾಡಿಗೆಯನ್ನು ಕೊಡಬೇಕಾಗ್ತೈತೆ. ಆ ಬಾಡಿಗೆಯನ್ನು ಹಣದ ರೂಪದಲ್ಲಿ ಕೊಡಬೇಕು. ಅದಕ್ಕಾಗಿ ನಾವು ಅದನ್ನು ಪೇಮೆಂಟ್ ಸೈಡನ್ನು ತೊಗೊತೀವಿ. ಕೆಲವೊಂದು ಸಲ ರೆಂಟ್ ಏನಾಗುತ್ತೆ, ರಿಸಿಪ್ಟ್ ಸೈಡ್ ಬರ್ತೈತೆ. ಯಾವಾಗ ಬರ್ತೈತೆ ಅಂದರೆ, ಉದಾಹರಣೆಗೆ ಈಗ ನಮ್ಮ ಓನ್ ಬಿಲ್ಡಿಂಗ್ ಇದೆ. ಓನ್ ಬಿಲ್ಡಿಂಗ್ನಲ್ಲಿ ನಾವೇನು ಮಾಡಿವಿ, ಕೆಲವೊಂದು ಮಳಿಗೆಗಳನ್ನು ಬಾಡಿಗೆ ಕೊಟ್ಟಿವಿ. ಅಂದರೆ ನಮ್ಮ ಸಂಸ್ಥೆಯದ್ದೇ ಬಿಲ್ಡಿಂಗ್ ಇದೆ. ಆವಾಗ ನಾವು ಬಾಡಿಗೆ ಕೊಟ್ಟಂಥ ಮಳಿಗೆಗಳ ಬಾಡಿಗೆಯನ್ನು ನಾವೇನು ಮಾಡ್ತೀವಿ, ರೆಂಟನ್ನು ತೊಗೊತೀವಿ. ಅಂದರೆ ಒಂದು ವೇಳೆ ರೆಂಟ್ ನಾವು ತೊಗೊತಾ ಇದ್ದೀವಿ ಅಂದರೆ ಅದು ರಿಸಿಪ್ಟ್ ಸೈಡ್ ಬರ್ತೈತೆ. ಅಥವಾ ನಾವು ರೆಂಟ್ ಕೊಡ್ತಾ ಇದ್ದೀವಿ ಅಂದರೆ ಅದು ಪೇಮೆಂಟ್ ಸೈಡ್ ಬರ್ತೈತೆ. ನೆಕ್ಸ್ಟ್ ನಾವು ಯಾವುದಾದ್ರೆ ಟ್ಯಾಕ್ಸ್ಗಳನ್ನು ಕಟ್ಟಿದಾಗ ಅದನ್ನು ಸಹ ನಾವು ಪೇಮೆಂಟ್ ಸೈಡ್ ತೊಗೊತೀವಿ. ಇನ್ಶೂರೆನ್ಸ್, ನಮ್ಮ ಕಡೆ ಇದ್ದಂಥ ಆಸ್ತಿ ಆಗಿರ್ಬೋದು ಅಥವಾ ಯಾವುದೇ ವಸ್ತುಗಳಿಗೆ ನಾವು ಏನಾದರೂ ಇನ್ಶೂರೆನ್ಸ್ ಮಾಡಬೇಕಂದ್ರೆ ಕೆಲವೊಂದು ಪ್ರೀಮಿಯಮ್ ಅಮೌಂಟನ್ನು ಕಟ್ಟಬೇಕು ಇನ್ಶೂರೆನ್ಸ್ ಕಂಪನಿಗಳಿಗೆ. ಆ ಇನ್ಶೂರೆನ್ಸಿನ ಪ್ರೀಮಿಯಮ್ ಅಮೌಂಟನ್ನು ನಾವು ಯಾವ ಸೈಡ್ ತೊಗೊತೀವಿ, ಪೇಮೆಂಟ್ ಸೈಡ್ ತೊಗೊತೀವಿ. ನೆಕ್ಸ್ಟ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ. ಆಫೀಸ್ ಅಂದಮೇಲೆ ಅಲ್ಲಿ ಏನಾಗ್ತೈತೆ ಅಂದರೆ ಕೆಲವೊಂದು ಸಾಮಾನುಗಳು ಬೇಕಾಗ್ತೈತೆ. ಅಂದರೆ ಪೆನ್ಸಿಲ್, ಫೈಲ್ಸ್ ಮತ್ತು ಡಾಕ್ಯುಮೆಂಟ್ಸ್ಗಳನ್ನು ಇಡೋದಕ್ಕೆ ಫೋಲ್ಡರ್ಸ್ಗಳು, ಇವೆಲ್ಲ ಅವಶ್ಯಕತೆ ಇರ್ತೈತೆ. ಅದೆಲ್ಲ ನಾವು ಖರೀದಿ ಮಾಡಬೇಕು. ಆಫೀಸಿಗಾಗಿ ಸ್ಟೇಷ್ನರಿ ಐಟಮ್ಸ್ಗಳು ಏನೇ ಖರೀದಿ ಮಾಡಲಿ ಅದು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಅಂತ ಬರ್ತೈತೆ. ಅದನ್ನು ನಾವು ಯಾವ ಸೈಡ್ ತೊಗೊತೀವಿ, ಪೇಮೆಂಟ್ ಸೈಡ್. ಯಾಕಂದರೆ ಹಣವನ್ನು ಕೊಟ್ಟು ನಾವು ಸಾಮಾನುಗಳನ್ನು ತೊಗೊಂಬರ್ಬೇಕಾಗ್ತದೆ. ನೆಕ್ಸ್ಟ್ ಪೋಸ್ಟೇಜ್ ಆ್ಯಂಡ್ ಕೊರಿಯರ್ ಯಾವ ರೀತಿಯಲ್ಲಿ ಬರ್ತೈತೆ, ಅದರ ಅವಶ್ಯಕತೆ ಏನಂದರೆ, ಈಗ ನಮ್ಮ ಸಂಸ್ಥೆಯ ಸದಸ್ಯರಿಗೆ ನಾವೇನು ಮಾಡಬೇಕಾಗ್ತೈತೆ, ಸಭೆಗಳಿಗಾಗಲಿ ಮೀಟಿಂಗ್ಗಳಿಗಾಗಲಿ ಅವರಿಗೆ ನಾವೇನು ಮಾಡ್ತೀವಿ, ಲೆಟ್ರ್ಗಳನ್ನು ಕಳಿಸ್ಬೇಕು. ಅಥವಾ ವಾರ್ಷಿಕ ವರದಿಯನ್ನು ನಾವು ಕಳಿಸ್ಬೇಕಾಗ್ತದೆ. ಒಂದು ವರ್ಷದಲ್ಲಿ ನಾವು ಈ ಥರ ಕೆಲಸಗಳನ್ನು ಮಾಡಿವಿ, ಈ ಥರ ಇನ್ಕಮ್ ಬಂದಿದೆ, ಎಕ್ಸ್ಪೆನ್ಸಸ್ ಬಂದಿದೆ, ಅವೆಲ್ಲ ರಿಪೋರ್ಟ್ಸ್ ನಾವು ಕಳಿಸ್ಬೇಕಾಗ್ತೈತೆ. ಅಥವಾ ಸಭೆಯಲ್ಲಿದ್ದಾಗ 21 ದಿನ ಮುಂಚೆ, 7 ದಿನ ಮುಂಚೆ ನಾವು ಕೆಲವೊಂದು ನೋಟಿಸ್ಗಳನ್ನು ಕಳಿಸ್ಬೇಕಾಗ್ತೈತೆ. ಅಂದರೆ ಈ ಡೇಟಿಗೆ ಮೀಟಿಂಗ್ ಇದೆ, ನೀವೆಲ್ಲರೂ ಬರ್ರಿ ಅಂತ ನಾವು ತಿಳಿಸ್ಬೇಕಾಗ್ತೈತೆ. ಅದನ್ನು ಯಾವುದ್ರ ಮೂಲಕ ಅಂದರೆ ಪೋಸ್ಟೇಜ್ ಮತ್ತು ಕೊರಿಯರ್ ಮೂಲಕ. ಅದಕ್ಕೆ ನಾವು ಕೆಲವೊಂದು ಚಾರ್ಜಸ್ ಅಂತ ಕೊಡಬೇಕಾಗ್ತೈತೆ. ಅದನ್ನು ನಾವು ಯಾವ ಸೈಡ್ ತೊಗೊತೀವಿ, ಪೇಮೆಂಟ್ ಸೈಡ್ ತೊಗೊತೀವಿ. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಅಂದರೆ ನಮ್ಮ ಸಂಸ್ಥೆಯಿಂದ ನಾವು ಈ ಥರ ಕೆಲಸಗಳನ್ನು ಮಾಡ್ತೀವಿ, ನಮ್ಮ ಸಂಸ್ಥೆ ಇಷ್ಟು ವರ್ಷದಿಂದ ಸ್ಥಾಪನೆ ಆಗಿದೆ ಮತ್ತು ನಾವು ಈ ಥರ ಕೆಲಸಗಳನ್ನು, ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ವಿ, ಯಾರಿಗಾದರೆ ನಮ್ಮ ಕಡೆಯಿಂದ ಏನಾದರೂ ಸೇವೆಗಳು ಬೇಕಾದರೆ ತೊಗೋಬೋದು ಅಂತ ನಾವೇನು ಮಾಡ್ಬೋದು, ಅಡ್ವರ್ಟೈಸ್ಮೆಂಟ್ ಸಹ ಮಾಡ್ಬೋದು. ಅಡ್ವರ್ಟೈಸ್ಮೆಂಟ್ ಮಾಡಬೇಕಂದ್ರೆ ಕೆಲವೊಂದು ಖರ್ಚುಗಳನ್ನು ಕೊಡಬೇಕಾಗ್ತೈತೆ, ಅದನ್ನು ಪೇಮೆಂಟ್ ಸೈಡ್ ಬರ್ತೈತೆ. ನೆಕ್ಸ್ಟ್ ನಾವು ನೋಡ್ತೀವಿ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಅಂದರೆ ಇಲ್ಲಿ ನಾವು ಪ್ರೊಸೀಡ್ ಫ್ರಮ್ ಚಾರಿಟಿ ಶೋ ಮತ್ತು ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಅಂದರೆ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ನಾವು ಕೆಲವೊಬ್ಬರ ಕಡೆಯಿಂದ ಕೆಲವೊಂದು ಹಣವನ್ನು ತೊಗೊತೀವಿ. ಅಂದರೆ ಈ ಥರ ನಾವು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೀವಿ, ಅಂದರೆ ನಿಮ್ಮಿಂದ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಅಮೌಂಟನ್ನು ಕೊಡ್ರಿ ಅಂದರೆ ಅವ್ರು ಅಮೌಂಟ್ ಕೊಟ್ಟಿದ್ದನ್ನು ರಿಸಿಪ್ಟ್ ಸೈಡ್ ಮತ್ತು ಆ ಒಂದು ಅವೇರ್ನೆಸ್ ಪ್ರೋಗ್ರಾಮಿಗೆ ಆದಂಥ ವೆಚ್ಚಗಳೆಲ್ಲ ನಾವು ಪೇಮೆಂಟ್ ಸೈಡ್, ಏನೇನು ಎಕ್ಸ್ಪೆನ್ಸಸ್ ಆಗಿದ್ದಾವೆ ಅವೆಲ್ಲ ನಾವು ಯಾವ ಸೈಡ್ ತೊಗೊತೀವಿ, ಎಕ್ಸ್ಪೆನ್ಸಸ್ ಪೇಮೆಂಟ್ ಸೈಡನ್ನು ನಾವು ತೊಗೊತೀವಿ. ನೆಕ್ಸ್ಟ್ ನ್ಯೂಸ್ ಪೇಪರನ್ನು ನಾವು ಆಲ್ರೆಡಿ ಹೇಳಿದ್ದೀನಿ. ಅಂದರೆ ಇಲ್ಲಿನೂ ಸಹ ಸೇಲ್ ಆಫ್ ನ್ಯೂಸ್ ಪೇಪರ್ ಇದೆ, ಇಲ್ಲಿ ನ್ಯೂಸ್ ಪೇಪರ್ ಇದೆ. ಇಲ್ಲಿ ನ್ಯೂಸ್ ಪೇಪರ್ ಅಂದರೆ ನಾವು ದಿನನಿತ್ಯದಲ್ಲಿ ಏನು ನ್ಯೂಸ್ ಪೇಪರ್ಸ್ಗಳನ್ನು ಹಾಕ್ಕೊತೀವಿ, ಅಂದರೆ ಸಬ್ಸ್ಕ್ರಿಪ್ಷನ್ ಮಾಡಿ ಅವ್ರು ಏನು ಮಾಡ್ತಾರೆ, ನಮಗೆ ದಿನನಿತ್ಯದ ನ್ಯೂಸ್ ಪೇಪರನ್ನು ಹಾಕ್ತಾರೆ, ತಿಂಗಳಿಗೊಮ್ಮೆ ಅವರು ಬಿಲ್ಲನ್ನು ತೊಗೊಂಡು ಹೋಗ್ತಾರೆ. ಇಲ್ಲಿ ನ್ಯೂಸ್ ಪೇಪರ್ ಏನಾಗ್ತೈತೆ ಅಂದರೆ ಆ ನ್ಯೂಸ್ ಪೇಪರ್ ಜಮಾ ಮಾಡಿದ ಮೇಲೆ, ನಾವು ಗುಜರಿಗಳಿಗೆ ಹಾಕಿದ ಮೇಲೆ ಅವರಿಂದ ಹಣವನ್ನು ನಾವು ತೊಗೊತೀವಿ. ಅಂದರೆ ಜಮಾ ಆದಮೇಲೆ ಅದನ್ನು ಗುಜರಿಗೆ ಹಾಕಿದರೆ ಅಮೌಂಟ್ ಬರ್ತೈತೆ. ಆ ಅಮೌಂಟ್ ಬಂದಿದ್ದು ರಿಸಿಪ್ಟ್. ದಿನನಿತ್ಯದಲ್ಲಿ ಏನು ಹಾಕ್ತೀವಿ, ತಿಂಗಳ ಏನು ಅಮೌಂಟ್ ಕೊಡ್ತೀವಿ ಅದು ಪೇಮೆಂಟ್, ನ್ಯೂಸ್ ಪೇಪರ್. ನೆಕ್ಸ್ಟ್ ಪರ್ಚೇಸ್ ಆಫ್ ಅಸೆಟ್ ಅಂದರೆ ಯಾವುದೇ ಒಂದು ಆಸ್ತಿಯನ್ನು ನಾವು ಖರೀದಿ ಮಾಡಬೇಕಂದ್ರೆ, ಅಂದರೆ ಅವಶ್ಯಕತೆ ಇದ್ದ ಯಾವುದೇ ಆಸ್ತಿ ಆಗಿರ್ಬೋದು. ಈಗ ಎಕ್ಸಾಂಪಲ್ ಸ್ಕೂಲ್, ಕಾಲೇಜಸ್, ಲೈಬ್ರರಿಗೆ ನಮ್ಗೆ ಏನು ಬೇಕಾಗ್ತೈತೆ, ಬ್ಯೂರೋಗಳು ಬೇಕಾಗ್ತವೆ, ಅಥವಾ ಯಾವುದಾದ್ರೆ ಟೇಬಲ್, ಫರ್ನಿಚರ್ ಏನೇ ಬೇಕಾದರೂ ಏನಾದರೆ ಆಸ್ತಿಯನ್ನು ಖರೀದಿ ಮಾಡಿದರೆ ಯಾವುದಕ್ಕೆ ಹಣ ಕೊಡಬೇಕು, ಹಣ ಕೊಟ್ಟರೆ ಅದು ಯಾವ ಸೈಡ್ ಬರ್ತಿದೆ, ಪೇಮೆಂಟ್ ಸೈಡ್ ಬರ್ತೈತೆ. ನೆಕ್ಸ್ಟ್ ನಾವು ನೋಡ್ಬೋದು ರಿಪೇರ್ಸ್ ಆ್ಯಂಡ್ ರಿನಿವಲ್ಸ್ ಅಂದರೆ ನಮ್ಮ ಆಫೀಸಿಗಾಗಲಿ ಅಥವಾ ನಮ್ಮ ಆಸ್ತಿಗಳಿಗೆ ಏನಾದರೆ
ರಿಪೇರ್ಸ್ ಏನಾದರೆ ಆದರೆ ಸಣ್ಣ ಪುಟ್ಟ ಆಗಿರ್ಬೋದು ದೊಡ್ಡದಾಗಿರ್ಬೋದು ಅದನ್ನು ರಿಪೇರ್ಸ್ ಮಾಡಿದರೆ ಸಹ ನಾವು ಪೇಮೆಂಟ್ ಸೈಡ್ ಅದಕ್ಕೆ ಹಣ ಕೊಡಬೇಕಾಗ್ತೈತೆ, ಅದು ಪೇಮೆಂಟ್ ಸೈಡ್ ತೊಗೊತೀವಿ. ಅಪ್ಕೀಪ್ ಆಫ್ ಗ್ರೌಂಡ್ ಅಂದರೆ ಯಾವುದಾದ್ರೆ ಸ್ಪೋರ್ಟ್ಸ್ ಕ್ಲಬ್ ಇದ್ದಾಗ ಅವರಿಗೆ ಗ್ರೌಂಡ್ ಬೇಕಾಗ್ತೈತೆ, ಗ್ರೌಂಡನ್ನು ಮೇಂಟೈನ್ ಮಾಡಬೇಕಾಗ್ತೈತೆ, ಮೇಂಟೈನ್ ಮಾಡೋದಕ್ಕೆ ಒಬ್ಬರಿಗೆ ನೇಮಕ ಮಾಡಬೇಕಾಗ್ತೈತೆ. ಅವ್ರೇನು ಮಾಡ್ತಾರೆ, ಲೈಕ್ ವಾಚ್ಮೆನ್ ಇದ್ದಂಗೆ ಅವ್ರೇನು ಮಾಡ್ತಾರೆ ಅಂದರೆ ಗ್ರೌಂಡನ್ನು ಕ್ಲೀನ್ ಮಾಡಿಕೊಂಡು ದಿನನಿತ್ಯದಲ್ಲಿ ನೀರು ಹೊಡೆಯೋದು ಅಥವಾ ನೀಟಾಗಿ ಇಡ್ತಾರೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಅಪ್ಕೀಪ್ ಆಫ್ ಗ್ರೌಂಡ್ ಅಂತ ಹೇಳ್ತೀವಿ. ಅದಕ್ಕೆ ಸಹ ಕೆಲವೊಂದು ಹಣವನ್ನು ನಾವು ಖರ್ಚು ಮಾಡಬೇಕಾಗ್ತದೆ. ಈಗ ನೆಕ್ಸ್ಟ್ ನಾವು ನೋಡ್ತೀವಿ ರಿಸಿಪ್ಟ್ ಸೈಡ್ ಎಲ್ಲ ನಮಗೆ ಬಂದಂಥ, ನಮ್ಮ ಸಂಸ್ಥೆಗೆ ಬಂದಂಥ ಅಮೌಂಟ್. ಪೇಮೆಂಟ್ ಸೈಡ್ ಎಲ್ಲ ನಮ್ಮ ಸಂಸ್ಥೆಯಿಂದ ಹೋದಂಥ ಅಮೌಂಟ್. ಈಗ ಬಂದಂಥ ಅಮೌಂಟ್ನಲ್ಲಿ ಹೋದಂಥ ಅಮೌಂಟ್ ತೆಗ್ದಿದ ಮೇಲೆ ಏನು ಅಮೌಂಟ್ ಉಳಿತೈತೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಉದಾಹರಣೆಗೆ ವರ್ಷದ ಪ್ರಾರಂಭದಲ್ಲಿ ಇಷ್ಟು ಅಮೌಂಟ್ ಇತ್ತು, ಇವೆಲ್ಲ ಬಂದಿದ್ದಾವೆ, ಇಷ್ಟಾಯಿತು, ಇದರಲ್ಲಿ ಇವೆಲ್ಲ ಅಮೌಂಟ್ ಹೋಗಿದ್ದಾವೆ, ಇಷ್ಟು ಉಳಿತು ಅಂದರೆ ವರ್ಷದ ಕೊನೆಯಲ್ಲಿ ನಮ್ಮ ಕಡೆ ಎಷ್ಟು ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಆಟ್ ಬ್ಯಾಂಕ್ ಇದೆ ಅದನ್ನು ನಾವು ಕಂಡುಹಿಡಿಯೋದಕ್ಕೆ ಈ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಹಾಕ್ತೀವಿ. ಮತ್ತು ಇಲ್ಲಿ ನಮ್ಮ ಕಡೆ ಎಷ್ಟು ಕ್ಯಾಶ್ ಅಥವಾ ಕ್ಯಾಶ್ ಆಟ್ ಬ್ಯಾಂಕ್ ಇದೆ ಅಂತ ನಮಗೆ ತೋರಿಸ್ಬಿಡ್ತೈತೆ. ಯಾವುದರಿಂದ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಿಂದ. ಈಗ ನಾವು ನೆಕ್ಸ್ಟ್ ನೋಡೋಣ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಯಾವ ಪ್ರೊಸೀಜರ್ನಲ್ಲಿ ನಾವು ತಯಾರು ಮಾಡ್ತೀವಿ. ನಾವು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಮಾಡಬೇಕಂದ್ರೆ ಸ್ಟೆಪ್ಸ್ ಟು ಪ್ರಿಪೇರ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ದೇರ್ ಆರ್ 5 steps to prepare receipt and payment account. Just let us discuss about steps of steps to prepare receipt and payment account. First step we can see here, take the opening balance of cash in hand and cash at bank. ಏನಪ್ಪ ಇದು ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ವರ್ಷದ ಪ್ರಾರಂಭದಲ್ಲಿ ನಿಮ್ಮ ಕಡೆ ಎಷ್ಟು ಅಮೌಂಟ್ ಇತ್ತು ಅದರ ನೀವೇನು ಮಾಡ್ತೀರಿ, ಓಪನಿಂಗ್ ಬ್ಯಾಲೆನ್ಸ್. ಉದಾಹರಣೆಗೆ ನೀವು ಕಾಲೇಜಿಗೆ ಬರುವಾಗ ಬೆಳಗ್ಗೆ ನೀವು ಎಷ್ಟು ಅಮೌಂಟ್ ತೊಗೊಂಬಂದಿದ್ರಿ, ಎಕ್ಸಾಂಪಲ್ 100 rupees ತೊಗೊಂಬಂದಿರಿ. 100 rupeesನಲ್ಲಿ 10 rupees ಏನಾಯಿತು, ಒಂದು ಪೆನ್ ತೊಗೊಂಡಿದ್ರಿ. ಮತ್ತು 10 rupeesನಲ್ಲಿ ಟೀ ಕುಡಿದ್ರಿ, ಅಂದರೆ ಇನ್ನೂ ಎಷ್ಟು ಇದ್ದಾವೆ, 80 rupees. ಅಂದರೆ ಬೆಳಗ್ಗೆ ಬಂದಾಗ 100 rupees ಇತ್ತು, ಮತ್ತು 2 ಎಕ್ಸ್ಪೆನ್ಸಸ್ ಆಯಿತು. ಸಾಯಂಕಾಲ ಬಂದಾಗ ನಿಮಗೆ ಎಷ್ಟಿದೆ, 80 rupees ಇದೆ. ಲೈಕ್ ದಟ್ ಓನ್ಲಿ ಬೆಳಗ್ಗೆ ಬಂದಾಗ ಅಂದರೆ ವರ್ಷದ ಪ್ರಾರಂಭದಲ್ಲಿ ನಿಮ್ಮ ಕಡೆ ಎಷ್ಟು ಅಮೌಂಟ್ ಇತ್ತು ಆ ಬ್ಯಾಲೆನ್ಸ್ ಬ್ರಾಡನ್ನು ನಾವಿಲ್ಲಿ ತೊಗೊತೀವಿ. ನೆಕ್ಸ್ಟ್ ಏನು ಮಾಡಬೇಕು, ಆಲ್ ರಿಸಿಪ್ಟ್ಸ್ ಆನ್ ಇಟ್ಸ್ ಡೆಬಿಟ್ ಸೈಡ್. ಅಂದರೆ ಎಲ್ಲ ರಿಸಿಪ್ಟ್ ಅಂದರೆ ನಮಗೆ ಬಂದಂಥ ಕ್ಯಾಶ್ ರೂಪದಲ್ಲಿ ಏನೇನು ಅಮೌಂಟ್ ಬಂದಿದ್ದಾವೆ, ಯಾವುದ್ಯಾವ್ದು ಅಮೌಂಟ್ ಬಂದಿದ್ದಾವೆ ಅವೆಲ್ಲ ರಿಸಿಪ್ಟ್ ಸೈಡ್ ತೊಗೋರಿ ಅಥವಾ ಡೆಬಿಟ್ ಸೈಡ್ ತೊಗೋರಿ. ಎಕ್ಸಾಂಪಲ್ ಸಬ್ಸ್ಕ್ರಿಪ್ಷನ್, ಡೊನೇಷನ್, ಸೇಲ್ ಆಫ್ ನ್ಯೂಸ್ ಪೇಪರ್ಸ್ ಮತ್ತು ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡಿಪಾಸಿಟ್, ಇವೆಲ್ಲ ನಾವು ಯಾವ ಸೈಡ್ ತೊಗೊತೀವಿ, ಡೆಬಿಟ್ ಸೈಡ್ ತೊಗೊತೀವಿ. ನೆಕ್ಸ್ಟ್ ಆಲ್ ಪೇಮೆಂಟ್ಸ್ ಆನ್ ಇಟ್ಸ್ ಕ್ರೆಡಿಟ್ ಸೈಡ್. ಅಂದರೆ ನಾವು ಕ್ಯಾಶ್ ಪೇಮೆಂಟ್ ಯಾರ್ಯಾರಿಗೆ ಮಾಡೀವಿ, ಯಾವ್ದು ಕೊಟ್ಟಿವಿ ಕ್ಯಾಶ್ ರೂಪದಲ್ಲಿ ಅವೆಲ್ಲ ಯಾವ ಸೈಡ್ ತೊಗೋಬೇಕು, ನಾವು ಕ್ರೆಡಿಟ್ ಸೈಡ್ ತೊಗೋಬೇಕು. ಅಂದರೆ ಸ್ಯಾಲ್ರಿ ಆಯಿತು, ರೆಂಟ್ ಆಯಿತು, ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್ ಆಯಿತು, ಇವೆಲ್ಲ ನಾವು ಯಾವ್ದು ಕೊಟ್ಟಿವಿ ಅವೆಲ್ಲ ಯಾವ ಸೈಡ್ ತೊಗೋಬೇಕಂತ ಹೇಳ್ತಾ ಇದ್ದಾನೆ, ಕ್ರೆಡಿಟ್ ಸೈಡ್ ತೊಗೋಬೇಕು. ನೆಕ್ಸ್ಟ್ ಡೋಂಟ್ ಟೇಕ್ ರಿಸೀವಬಲ್ ಆ್ಯಂಡ್ ಪೇಯಬಲ್. ರಿಸೀವಬಲ್ ಆ್ಯಂಡ್ ಪೇಯಬಲ್ ಅಂದರೆ ಏನಂದರೆ, ಎಕ್ಸಾಂಪಲ್ ಈಗ ನಮ್ಮ ಕಡೆ 50 ಸದಸ್ಯರಿದ್ದಾರೆ. ಪ್ರತಿಯೊಬ್ಬ ಸದಸ್ಯರು ಏನು ಮಾಡಬೇಕು, 1,000 ರೂಪಾಯಿ ಕೊಡಬೇಕು. ಈಗ 1,000 ರೂಪಾಯಿ ಕೊಡಬೇಕಂದ್ರೆ ವರ್ಷಕ್ಕೆ ಟೋಟಲ್ ನಮ್ಮ ಕಡೆ ಎಷ್ಟಾಗ್ತೈತೆ, 50,000 ರೂಪಾಯಿ ಆಗ್ತೈತೆ. ಆದರೆ ಕೆಲವೊಂದು 1 ಅಥವಾ 2 ಸದಸ್ಯರು ಏನು ಮಾಡ್ತಾರೆ ಅಂದರೆ, ಇಲ್ಲಪ್ಪ ನನಗೆ ಈ ವರ್ಷ ಕೊಡೋಕ್ಕಾಗಲ್ಲ, ಮುಂದಿನ ವರ್ಷ ಕೊಡ್ತೇನೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಏನಾಯಿತು, 2,000 ರೂಪಾಯಿ ನಮಗೆ ಕಡಿಮೆ ಬಂತು. ಅಂದರೆ ಬರಬೇಕು, ಆದರೆ 2,000 ರೂಪಾಯಿ 2 ಸದಸ್ಯರು ನಮಗೆ ಹಣವನ್ನು ಕೊಟ್ಟಿಲ್ಲ ಅಂದರೆ ಇಲ್ಲಿ ನಾವು 50,000 ಸಬ್ಸ್ಕ್ರಿಪ್ಷನ್ ಅಂತ ತೊಗೊಳಲ್ಲ, ನಾವು ಎಷ್ಟು ತೊಗೊತೀವಿ, 48,000 ರೂಪಾಯಿ ಅಂತಲೇ ತೊಗೊತೀವಿ. ಯಾಕೆಂದರೆ ನಮಗೆ ನಿಜವಾಗಿ ಬಂದಂಥ ಹಣ ಎಷ್ಟು, 48,000. ಇನ್ನು 2,000 ನಾಳೆ ಅಥವಾ ಮುಂದಿನ ವರ್ಷ ಬರಬಹುದು. ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ರಿಸೀವಬಲ್ ಮತ್ತು ಪೇಬಲ್ ಬರಬೇಕಾದಂಥ ತೊಗೋಬಾರ್ದು, ಬಂದಿದ್ದರೆ ತೊಗೋರಿ, ಇಲ್ಲಾಂದರೆ ತೊಗೊಳೋದು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪೇಬಲ್ಸ್ ಅಂದರೆ ಎಕ್ಸಾಂಪಲ್ ನಾವು ಏನು ಮಾಡಿವಿ, ಫರ್ನಿಚರ್ ಖರೀದಿ ಮಾಡಿವಿ. ಫರ್ನಿಚರಿನ ಬೆಲೆ ಎಷ್ಟು, ಎಕ್ಸಾಂಪಲ್ 12,000 ರೂಪಾಯಿ. 12,000 ರೂಪಾಯಿದು ಫರ್ನಿಚರ್ ತೊಗೊಂಡು, ಬಟ್ ಆ ಅಂಗಡಿನವನಿಗೆ ನಾವು ಏನು ಮಾಡೀವಿ ಅಂದರೆ ಕೇವಲ 10,000 ರೂಪಾಯಿ ಕೊಟ್ವಿ, ಇನ್ನು ಎಷ್ಟು, 2,000 ರೂಪಾಯಿ ಕೊಡಬೇಕು. ಆದರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ಎಷ್ಟು ತೊಗೋಬೇಕು, 10,000 ರೂಪಾಯಿ ಮಾತ್ರ ತೊಗೋಬೇಕು. ಯಾಕೆ 10,000 ರೂಪಾಯಿ ತೊಗೋಬೇಕು, ಯಾಕೆಂದರೆ ಇದು ಕ್ಯಾಶ್ ಅಕೌಂಟ್, ಕ್ಯಾಶ್ ರೂಪದಲ್ಲಿ ಎಷ್ಟು ಕೊಟ್ಟಿದ್ರೆ ಅಷ್ಟೇ ತೊಗೋರಿ. ಬಟ್ 12,000 ರೂಪಾಯಿ ಫರ್ನಿಚರ್ ತೊಗೊಂಡ್ರೆ 2,000 ರೂಪಾಯಿ ಕೊಡಬೇಕಾಗಿದ್ದು ಪೇಬಲ್, ಅದು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ಬರಲ್ಲ. ನೆಕ್ಸ್ಟ್ ಫೈಂಡ್ ಔಟ್ ದ ಡಿಫ್ರೆನ್ಸ್ ಅಂದರೆ ಏನು ಅಂದರೆ ನಮ್ಮ ಕೈ ಬಂದಂಥ ಹಣದಲ್ಲಿ
ಹೋದಂಥ ಹಣವನ್ನು ತೆಗೆದಾಗ ಉಳಿದಂಥ ಅಮೌಂಟ್ ಡಿಫ್ರೆನ್ಸ್ ಅಮೌಂಟ್, ಇದಕ್ಕೆ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂತಲೂ ನಾವು ಹೇಳ್ತೀವಿ. ಇಲ್ಲಿ ನೋಡ್ಬೋದು ಬ್ಯಾಲೆನ್ಸಿಂಗ್ ಫಿಗರ್ ಅಂದರೆ ಬ್ಯಾಲೆನ್ಸ್ ಕ್ಯಾರಿಡ್ ಆನ್, ಅಂದರೆ ನಮ್ಮ ಕಡೆ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ. ಯಾವ ರೀತಿಯಲ್ಲಿ? ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ. ಈಗ ಇನ್ನೊಂದು ಹೇಳಬೇಕಂದ್ರೆ ಯಾವತ್ತಿಗೂ ರಿಸಿಪ್ಟ್ ಸೈಡ್ ಅಮೌಂಟ್ ಜಾಸ್ತಿ ಇರ್ತೈತೆ, ಪೇಮೆಂಟ್ ಸೈಡ್ ಅಮೌಂಟ್ ಕಡಿಮೆ ಇರ್ತೈತೆ. ಯಾವಾಗ? ಕ್ಯಾಶ್ ಅಕೌಂಟ್ ಹಾಕುವಾಗ. ಬ್ಯಾಂಕ್ ಅಕೌಂಟ್ ಹಾಕಿದರೆ ಓವರ್ ಡ್ರಾಫ್ಟ್ ಆಗ್ಬೋದು, ಬಟ್ ಕ್ಯಾಶ್ ಅಕೌಂಟ್ ಹಾಕುವಾಗ ರಿಸಿಪ್ಟ್ ಸೈಡ್ ಜಾಸ್ತಿ ಇರುತ್ತೆ. ಯಾವ ರೀತಿಯಲ್ಲಿ ಅಂದರೆ ಎಕ್ಸಾಂಪಲ್ ನಾನು ಹೇಳಿದೆ, ನೀವು 100 ರೂಪೀಸ್ ತೊಗೊಂಬಂದಿರಿ, ಬೆಳಗ್ಗೆ 10 ರೂಪಾಯಿ ಒಂದು ಪೆನ್ ತೊಗೊಂಡಿದ್ದೀರಿ, 10 ರೂಪಾಯಿ ಟೀ ಕುಡಿದ್ರೆ, ಒಂದು 20 ರೂಪಾಯಿದು ನಾಷ್ಟ ಮಾಡಿದರೆ, ಟೋಟಲ್ ಎಷ್ಟಾಯಿತು? 40 ರೂಪೀಸ್. 40 ರೂಪೀಸ್ ಹೋದರೆ ಈವ್ನಿಂಗ್ನಲ್ಲಿ ನಿಮ್ಮ ಕಡೆ ಎಷ್ಟಿರ್ತೈತೆ? 60 ರೂಪೀಸ್. ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಆದರೆ ನೀವು 100 ರೂಪಾಯಿ ತೊಗೊಂಬಂದಿನಿ, ಬಟ್ 120 ರೂಪಾಯಿ ನಂದು ಖರ್ಚಾಯ್ತಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ನೀವೇನು ಮಾಡಿರ್ಬೋದು, ಎಕ್ಸಾಂಪಲ್ 100 ರೂಪೀಸ್ ತೊಗೊಂಬಂದಿದ್ದೆ, 10 ರೂಪಾಯಿ ನಾನು ಟೀ ಕುಡಿದೆ, 10 ರೂಪಾಯಿದು ಪೆನ್ ತೊಗೊಂಡೆ, 20 ರೂಪಾಯಿದು ನಾಷ್ಟ ಮಾಡಿದೆ, ಮತ್ತು ಒಂದು 60 ರೂಪಾಯಿದು ಒಂದು ಬುಕ್ಕ ತೊಗೊಂಡೆ. ಆದರೆ 60 ರೂಪಾಯಿದು ಬುಕ್ಕದಲ್ಲಿ ನಾನೇನು ಮಾಡಿದೆ? 40 ರೂಪಾಯಿ ಕೊಟ್ಟಿನಿ, 20 ರೂಪಾಯಿ ಕೊಟ್ಟಿಲ್ಲ. 20 ರೂಪಾಯಿ ಕೊಟ್ಟಿಲ್ಲ ಅಂದರೆ ಆ 20 ರೂಪಾಯಿದ ಲೆಕ್ಕ ಇದರಲ್ಲಿ ಬರಲ್ಲ. ಯಾಕೆಂದರೆ ಕೊಡಬೇಕಾದಂಥ ಅಮೌಂಟನ್ನು ನಾವು ಇಲ್ಲಿ ತೊಗೊಳಲ್ಲ, ರೈಟ್? ಅದೇ ಥರ ಇಲ್ಲಿ ನೀವು ಏನು ಮಾಡಿದರೆ, 100 ರೂಪಾಯಿ ತೊಗೊಂಬಂದಿದ್ದಪ್ಪ, 20 ರೂಪಾಯಿ ಖರ್ಚಾಯಿತು, ಸಾಧ್ಯನಾ? ಇಲ್ಲ. ಯಾಕೆಂದರೆ ತಂದಿದ್ದೆ 100 ರೂಪಾಯಿ, ಇದು ಕ್ಯಾಶ್ ಅಕೌಂಟ್. 100 ರೂಪಾಯಿನಲ್ಲಿ ಕೊನೆಯವರೆಗೆ ನೀವು ಏನೇನು ಖರ್ಚು ಮಾಡಿದರೆ ಅದನ್ನಷ್ಟೇ ತೊಗೋಬೇಕು, ಅದಕ್ಕಿಂತ ಹೆಚ್ಚು ತೊಗೊಳೋಕ್ಕೆ ಬರೋದಿಲ್ಲ. ಅದಕ್ಕಾಗಿ ರಿಸಿಪ್ಟ್ ಸೈಡ್ ಯಾವತ್ತಿಗೂ ಜಾಸ್ತಿ ಇರ್ತೈತೆ, ಪೇಮೆಂಟ್ ಸೈಡ್ ಕಡಿಮೆ ಇರ್ತೈತೆ. ರಿಸಿಪ್ಟ್ ಸೈಡ್ನಲ್ಲಿ ಟೋಟಲ್ ಮಾಡಬೇಕು, ಪೇಮೆಂಟ್ ಸೈಡ್ನಲ್ಲಿ ಮೈನಸ್ ಮಾಡಬೇಕು. ಏನು ಬರ್ತೈತೆ ಅದು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ತಗೋಬೇಕು. ಇಲ್ಲಿವರೆಗೆ ನೀವು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅನ್ನು ನೋಡಿ ಜಸ್ಟ್ ಓವರ್ವ್ಯೂ ಆಗಿ ಒಂದು ಸಲ ನೋಡೋಣ. Final accounts of not for profit organization, there are 3 accounts we have to prepare. First one receipt and payment account, second one income and expenditure account, third one balance sheet. Just we have discussed today receipt and payment account. Receipt and payment account is nothing but just like a cash account. Okay, it is prepared at the end of the accounting year and it is similar to cash account. It is the summary of cash and bank transaction. Just we can see here debit side all receipts, credit side all payments. Debit what comes in, credit what goes out. ಅಂದರೆ ಡೆಬಿಟ್ ಸೈಡ್ ಯಾವುದಾವ್ದು ಏನೇನು ಬಂದಿದೆ, ಕ್ರೆಡಿಟ್ ಸೈಡ್ ಏನೇನು ಹೋಗಿದೆ ಅವೆಲ್ಲವನ್ನು ತೊಗೊಂಡಿವಿ. ನೆಕ್ಸ್ಟ್ how to prepare, steps to prepare receipt and payment account. There are 5 steps to prepare receipt and payment account. First one, take the opening balance of cash in hand and cash at bank. And second one, all receipts on its debit side. Receipts ನಮಗೆ ಬಂದಂಥ ಹಣ ಎಲ್ಲ ಡೆಬಿಟ್ ಸೈಡ್ ತೊಗೋಬೇಕು. ಆಲ್ ಪೇಮೆಂಟ್ಸ್ ಆನ್ ಕ್ರೆಡಿಟ್ ಸೈಡ್, ನಾವು ಕೊಟ್ಟಂಥ ಹಣ ಎಲ್ಲ ಕ್ರೆಡಿಟ್ ಸೈಡ್ ತೊಗೋಬೇಕು. ನೆಕ್ಸ್ಟ್ ಡೋಂಟ್ ಟೇಕ್ ರಿಸೀವಬಲ್ ಪೇಯಬಲ್. ನಾನು ಹೇಳಿದ ಹಾಗೆ ಎಕ್ಸಾಂಪಲ್, ನಾನು ಫರ್ನಿಚರನ್ನು ತೊಗೊಂಡೆ, 12,000 ರೂಪಾಯಿಗೆ 10,000 ರೂಪಾಯಿ ಕೊಟ್ಟಿನಿ, ಇನ್ನು 2,000 ರೂಪಾಯಿ ಬಾಕಿ ಇದೆ, ಆ ಬಾಕಿ ಅಮೌಂಟನ್ನು ತೊಗೊಳಲ್ಲ, ಕೇವಲ 10,000 ಮಾತ್ರ ತೊಗೊತೀವಿ. ಇಲ್ಲಿ 50 ಸದಸ್ಯರಿದ್ದಾರೆ, ಮೆಂಬರ್ಸ್ ಇದ್ದಾರೆ, ಬಟ್ 48 ಮಂದಿ ಕೊಟ್ಟಿದ್ದಾರೆ, ಇಬ್ಬರು ಅಮೌಂಟ್ ಕೊಟ್ಟಿಲ್ಲ ಅಂದರೆ ಅದು 48,000 ಮಾತ್ರ ನಾವು ಅಮೌಂಟನ್ನು ತೊಗೊತೀವಿ, 50,000 ತೊಗೊಳಲ್ಲ. ಇನ್ನು 2,000 ರೂಪಾಯಿ ಬರಬೇಕಾಗಿದೆ, ಅದು ಬಂದಾಗ ಮಾತ್ರ ತಗೋಬೇಕು. ನೆಕ್ಸ್ಟ್ ಫೈಂಡ್ ಔಟ್ ದ ಡಿಫ್ರೆನ್ಸ್ ಹೇಗೆ ಫೈಂಡ್ ಔಟ್ ಮಾಡಬೇಕು? ರಿಸಿಪ್ಟ್ ಸೈಡ್ ಟೋಟಲ್ ಮಾಡಬೇಕು, ಕ್ರೆಡಿಟ್ ಸೈಡ್ ಪೇಮೆಂಟ್ ಸೈಡ್ ಮೈನಸ್ ಮಾಡಬೇಕು, ಏನು ಬರ್ತೈತೆ ಅದು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ನಾವು ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮುಂದಿನ ವಿಡಿಯೋನಲ್ಲಿ ನಾನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಂದ್ರೇನು ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಮತ್ತು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಿನ ನಡುವೆ ವ್ಯತ್ಯಾಸ ಏನಿದೆ ಅಂತ ನಾವು ತಿಳಿದುಕೊಳ್ಳೋಣ. ಎರಡರ ನಮಗೆ ವ್ಯತ್ಯಾಸ ಗೊತ್ತಾಯ್ತು ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಹಾಕೋದಕ್ಕೆ ನಮಗೆ ಭಾಳ ಈಸಿ ಆಗ್ತೈತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.